ನಮಸ್ಕಾರ ರೀಪ್ಪ ಎಲ್ಲರಿಗೂ. ಮತ್ತು ಜವಾರಿ ಖಡಕ ಸುದ್ದಿ ಹಂಗೆ ಬಂದನ್ರಿ. ಜಾರಕಿಹೊಳಿ ಮನೆತನದ ರಾಜಕೀಯ ವಿಶ್ಲೇಷಣಕಾರ ಮತ್ತು ರಾಜಕೀಯ ತತ್ವಜ್ಞಾನಿ, ರಾಜಕೀಯ ಮುಖ್ಯಸ್ಥ ಯಾರು ಗೊತ್ತೈತೇನ್ರಿ? ಮಾಸ್ಟರ್ ಮೈಂಡ್ ಅಂತೀವಿ ನಾವು. ಚಾಣಾಕ್ಷ ರಾಜಕಾರಣ, ಮಾತು ಕಡಿಮೆ ಕೆಲಸ ಹೆಚ್ಚ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಕ್ಕೆ ಬಂದನ್ರಿ. ಯಾಕೆ ಹೇಳಕ್ಕೆ ಬಂದನಂದ್ರೆ, ಈ ಎಲ್ಲ ಸರ್ಕಾರದ ಕೆಲಸದಿಂದ ಕೆಲವರು ಮಾಡ್ಕೋತ ಹೋಗ್ತಿರ್ತಾರೆ. ಕೆಲವರು ಸರ್ಕಾರದಿಂದನೇ ಎಲ್ಲ ಅವಲಂಬಿತರಾಗಿ ಒಳ್ಳೊಳ್ಳೆ ಸಾಮಾಜಿಕ ಚಟುವಟಿಕೆ ಮಾಡ್ಬೇಕಂತಾರೆ. ಆದ್ರೆ ಅವ್ರ ಸ್ವಂತ ಸಾಮಾಜಿಕ ಚಟುವಟಿಕೆ ನೋಡ್ರಿ ನೀವು, ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂಥ ಸುದ್ದಿ ಅದಾವ್ರಿ ಕೆಲವು. ಆದ್ರೆ ಪ್ರಚಾರ ಬೇಡ ಅಂತಾರೆ. ಆದರೂ ಸಹಿತ ನಾವು ಗುಪ್ತವಾಗಿ ತೊಗೊಂಡು ಪ್ರಚಾರ ಮಾಡ್ತಿರ್ತೀವಿ. ಈಗೇನು ಮಾಡ್ಯಾರ ಹೇಳ್ರಿ ನೋಡು. ಮಹಿಳಾ ಸಂಘದ ನೂತನ ಕಟ್ಟಡ ಘಟಪ್ರಭಾ ಸೇವಾದಳ ಕಾರ್ಯಾಲಯದ ಮುಂದೆ ಕಟ್ಟ್ಯಾರ್ರಿ. ಏಡ್ಸ್ ರೋಗದ ಜಾಗೃತಿ, ಅನೇಕ ಮಹಾಮಾರಿ, ದೇವದಾಸಿ ಪದ್ಧತಿ ಬಗ್ಗೆ ಜಾಗೃತಿ, ಇಂಥವೆಲ್ಲ ಒಂದು ಜಾಗೃತಿ ಮಾಡುವ ಸಲುವಾಗಿ ಅಲ್ಲಿ ಈ MLC BK ಹರಿಪ್ರಸಾದ್ ಅವರ ಸರ್ಕಾರದಿಂದ 1.5 ಕೋಟಿ ರೂಪಾಯಿ ತಂದು ಒಂದು ಕಟ್ಟಡ ಕಟ್ಟಿ ಅದನ್ನು ನಿನ್ನೆ ಉದ್ಘಾಟನೆ ಮಾಡ್ಯಾರ. ಆವಾಗ ಸತೀಶ್ ಜಾರಕಿಹೊಳಿ ಅವರ ಮೂಢನಂಬಿಕೆ ಮತ್ತು ಮೌಢ್ಯತಾ ಬಗ್ಗೆ ಒಂದು ಎಷ್ಟು ಚಂದ ಒಂದು ಸ್ವಾರಸ್ಯಕರ ಉದಾಹರಣೆ ಸಮೇತ ಏನು ಮಾತಾಡ್ಯಾರ ಆ ವಿಡಿಯೋ ತೋರ್ಸಾಕತ್ತೀನಿ. ಅದರ ಜೊತೆಗೆ BK ಹರಿಪ್ರಸಾದ್ ಏನು ಮಾತಾಡ್ಯಾರ, ಪಕ್ಕದಾಗ ಗಣೇಶ್ ಹುಕ್ಕೇರಿ ಅದಾರ, ಜಿಲ್ಲಾ ಅಧ್ಯಕ್ಷ ವಿನಯ್ ನಾಮಲ್ಗಟ್ಟಿ ಅದಾರ, ಅನೇಕ ನೂರಾರು ಮಹಿಳೆಯರು ಸಹಿತ ಅದಾರ. ಆದ್ರೆ ಒಂದು ಅವೇರ್ನೆಸ್ ಕಾರ್ಯಕ್ರಮ, ಹೆಣ್ಣು ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಸತೀಶ್ ಜಾರಕಿಹೊಳಿ ಅವರಿಂದ ಪದೇ ಪದೇ ಇಂಥ ಅನೇಕ ಕಾರ್ಯಕ್ರಮಗಳಾಗ್ತಾವ. ಆದರೆ ನಾವು ಆಯ್ದ ಕೆಲವು ಬೆಳಕಿಗೆ ಬರುವಂಥ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಲಿಕ್ಕೆ ಹೊಂಟೇವಿ. ಅವರು ಏನೇನು ಸಾಮಾಜಿಕ ಚಟುವಟಿಕೆಗಳನ್ನ ಮಾಡ್ಯಾರ, ಅವರ ಮುದ್ದು ಮಕ್ಕಳ ಸಹಿತ ಏನೇನು ಸಾಮಾಜಿಕ ಚಟುವಟಿಕೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಮಿಂಚಾಕತ್ತಾರ. ಮುಂದೆ ರಾಜಕಾರಣದ ದೊಡ್ಡ ಚುಕ್ಕಾಣಿ ಹಿಡಿಯುವಲ್ಲಿ ತಂದೆ ಪಾತ್ರ ವಹಿಸಿದ್ರೆ ಅವರ ಹಿಂದೆ ಮಗ ಮಗಳು ಮತ್ತು ಬೆನ್ನ ಹತ್ಯಾರ. ಅವರು ಉನ್ನತ ಸ್ಥಾನಕ್ಕೆ ಹೆಂಗೆ ಹೋಗುತ್ತಾರ ಇವತ್ತು ನೀವು ನೋಡ್ರಿ. ಘಟಪ್ರಭಾದಾಗ ಸೇವಾದಳದ ಕಾರ್ಯಾಲಯ ಐತಿ. ಅಲ್ಲಿ ಈಗ ಮುಂದೆ ಕೆಲವೇ ದಿನಗಳಲ್ಲಿ AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿದು ಒಂದು ಬೈಠಕ್ ಆಗುವಂಥ ಒಂದು ಕಟ್ಟಡ ನಿರ್ಮಾಣ ಮಾಡಕತ್ತಾರ. ಸ್ವ ಇಚ್ಛಾಶಕ್ತಿ ಬೇಕ್ರಿ. ಕಾರ್ಯಕ್ರಮ ರೂಪಣೆ ಮಾಡೋ ಸಲುವಾಗಿ ಅಲ್ಲಿ ಒಂದು ದಿನ ನೀವು ಹೊರಗಿಂದ ಭೇಟಿಯಾಗ್ರಿ, ಒಂದು ಕಸ ಕಡ್ಡಿ ಸಿಗೋದಿಲ್ಲ. ಸ್ವಚ್ಛತೆ ಬಗ್ಗೆ ಭಾಳ ತಲೆ ಓಡಿಸಿ ಕೆಲಸ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಯಾವಾಗಲೂ ತಮ್ಮ ಒಂದು ಮನಸ್ಸೋ ಇಚ್ಛೆಯಿಂದ ದಿಢೀರಾಗಿ ಭೇಟಿ ಕೊಡ್ತಾರೆ. ಅಲ್ಲಿ ಏನೇನೋ ನಡೆದೈತಿ, ಏನು ಮಾಡಾಕತ್ತಾರ, ಯಾರು ನಿರ್ಲಕ್ಷ್ಯ ಮಾಡಾಕತ್ತಾರ ಅದರ ಬಗ್ಗೆನೂ ಸಹಿತ ಭಾಳ ಚಾಟಿ ಏಟ ಗಮನ ಹರಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಒಂದಿನ ಯಾರಾದರೂ ಹೋಗಿ ಹೊರಗಿಂದ ಭೇಟಿಯಾಗ್ರಿ, ಒಳಗೆ ಪ್ರವೇಶ ಇಲ್ಲ. ಯಾಕಂದ್ರೆ ಅದು ಕಾರ್ಯಾಗಾರ, ಅಲ್ಲಿ ತರಬೇತಿ ಶಿಬಿರ ನಡೀತಿರ್ತೈತಿ. ಅಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಮಾಡುವಂಥ ಕೆಲಸ ಇರುವುದಿಲ್ಲ. ಅದರ ಸಲುವಾಗಿ ಹೊರಗಿಂದ ನೋಡಿದ್ರೆ ಭವ್ಯವಾದ ಕಟ್ಟಡಗಳು ಸಿಗ್ತಾವ್ರಿ ನಿಮಗೆ ನೋಡಕ್ಕೆ. ಅಲ್ಲಿ ಪ್ರತಿಯೊಂದು ಡಾಕ್ಟರ್ NS ಹರ್ಡಿಕರ್ ಅವರ ಒಂದು ಫೌಂಡರ್ ಆಫ್ ನೇಷನ್ ಅವರು ನಿರ್ಮಾಣ ಮಾಡಿದಂಥ ಆ ಸೇವಾದಳ ಕಳೆದ 30 ವರ್ಷದ ಹಿಂದೆ ಅಖಿಲ ಭಾರತ ಸೇವಾದಳದ ಒಂದು ಕಾರ್ಯಕ್ರಮ ಆಗಿತ್ತು. ಸೋನಿಯಾ ಗಾಂಧಿ ಅಲ್ಲಿ ಬಂದಿದ್ದರು. ಇನ್ನು ಪ್ರಿಯಾಂಕಾ ಗಾಂಧಿ ಅಲ್ಲಿ ಬರೋ ಸಲುವಾಗಿ ತಯಾರಿ ಮಾಡಕತ್ತಾರ ಸತೀಶ್ ಜಾರಕಿಹೊಳಿ. ಇನ್ನು ಕೆಲವೇ ದಿನಗಳಲ್ಲಿ ಪ್ರಿಯಾಂಕಾ ಗಾಂಧಿ ಘಟಪ್ರಭಾ ಪಾವನ ಕ್ಷೇತ್ರಕ್ಕೆ ಬರ್ತಾರಂದ್ರೆ ಖುಷಿ ಅಲ್ರಿ ಎಲ್ಲರಿಗೂ. ಹಂಗಾದ್ರೆ ಈ ವಿಡಿಯೋ ಎಲ್ಲರಿಗೂ ಗೊತ್ತಾಗುವಂಗೆ ನೀವು ವೈರಲ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಂಬರ್ 1 ಚಾನಲ್ ಯಾವುದೇ ಸಮಯದಲ್ಲಿ ತಪ್ಪದ ನೋಡ್ರಿ. ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಸಂಪೂರ್ಣವಾದ ಸತೀಶ್ ಜಾರಕಿಹೊಳಿ ಏನು ಮಾತಾಡ್ಯಾರ ಅದನ್ನು ದೃಶ್ಯ ತೋರ್ಸಾಕತ್ತೀನಿ, ಆಯ್ದ ಫೋಟೋಗಳನ್ನ ತೋರ್ಸಾಕತ್ತೀನಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿಪ್ಪ. ನಮಸ್ಕಾರ. ಸಮಾರಂಭದ ಅಧ್ಯಕ್ಷರ ಹಿರಿಯರಾದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರೇ, ಡಾಕ್ಟರ್ ಲೀಲಾ ಸಂಪಿಗೆ ಅವರೇ, ಹಿರಿಯರಾದ RM ಪಾಟೀಲ್ ಅವರೇ, ಶ್ರೀಮತಿ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಲಲಿತಾ ರವಿ ಇತ್ತೂರ್ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತ ಎಲ್ಲ ಆತ್ಮೀಯ ಬಂಧುಗಳು, ಮಾಧ್ಯಮದ ಮಿತ್ರರು, ಬಹಳ ದಿನಗಳಿಂದ ಏಡ್ಸ್ ಇಫೆಕ್ಟೆಡ್ ಏನು ಜನ ಇದ್ದಾರೆ, ಅವರಿಗೆ ಒಂದು ಆಶ್ರಯ ಆಗಬೇಕು. ಅವ್ರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ಕಚೇರಿ, ಅವರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶಗಳು, ಅವ್ರ ಭವಿಷ್ಯತ್ತಿನ ಸಮಸ್ಯೆಗಳನ್ನು ಚರ್ಚೆ ಇರ್ಬೋದು ಅಥವಾ ಉದ್ಯಮಿಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದಿರ್ಬೋದು. ಭಾಳ ದಿನದಿಂದ ಅವರ ಕನಸಿತ್ತು ಹೊಸಮನಿ ಮೇಡಮ್ ಅವ್ರದ್ದು.
ಬಹಳ ಸುದೀರ್ಘ ಅವರ ಹೋರಾಟ ನಂತರ ಒಂದು ಅಚ್ಚು ಕಟ್ಟಡ ಇವತ್ತ ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆಗೆ ವಿಶೇಷವಾಗಿ ನಮ್ಮ ಬಿ ಕೆ ಹರಿಪ್ರಸಾದ್ ಅವರ ವಿಧಾನ ಪರಿಷತ್ತಿನ ನಿಧಿಯಲ್ಲಿ ಅವ್ರು ಕೂಡ ಸಹಾಯ ಮಾಡಿದ್ದಾರೆ. ಮಿಕ್ಕಿದ್ದನ್ನು ಅವ್ರು ಡೊನೇಷನ್ ಮಾಡಿ ಕಟ್ಟಡವನ್ನು ಪೂರ್ಣಗೊಳಿಸ್ತಾರೆ. ಭಾಳ ಒಂದು ಐತಿಹಾಸಿಕ ತೀರ್ಮಾನ ಅಂತ ಹೇಳ್ಬೋದು, ಐತಿಹಾಸಿಕ ಒಂದು ಘಟನೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯಾಗಿ ಸಮಾಜದಿಂದ ದೂರಿದ್ದವ್ರನ್ನ ಒಂದೇ ಅಡಿ ತರಲಿಕ್ಕೆ ಶಾಸಕ ನಿಧಿ ಇರ್ಬೋದು ಮತ್ತು ಇತರ ಜನರಿಂದ ವಂತಿಕೆ ಡೊನೇಷನ್ ಪಡೆಯುವ ಮೂಲಕ ಇವತ್ತು ಒಂದು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ಕೃಷಿದ್ರು ಕೂಡ ಇಂಥ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಹಲವಾರು ಕನಸಿದ್ರು ಕೂಡ ಅದನ್ನ ಯಾವುದೊಂದು ಕಟ್ಟಡ ಆಗಲಿ ಯಾವುದೇ ಒಂದು ಗುರಿ ಸಾಧಿಸಲಿಕ್ಕೆ ಬಹಳ ಕಷ್ಟ. ಆದರೆ ಈ ಮಹಿಳೆಯರು ಈ ಏಡ್ಸ್ ಫ್ಯಾಕ್ಟ್ರಿ ಜನಕ್ಕೆ ಅನುಕೂಲ ಆಗಬೇಕು, ಅಲ್ಲಿ ಸರ್ಕಾರ ಸವಲತ್ತುಗಳು ಸಿಗಬೇಕು, ನಾವೆಲ್ಲ ಸಮಾಜಮುಖಿ ಕೆಲಸ ಮಾಡಬೇಕಂತ ಇವತ್ತು ಬಹಳ ಹೆಮ್ಮೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಜ್ಜೆಗಳಿದ್ದಾರೆ. ಅವರಿಗೆ ಒಳ್ಳೆಯದಾಗಿ. ಮಾಧ್ಯಮದ ಮಿತ್ರರೇ, ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಎಲ್ಲರೂ ಸಹ ಇಟ್ಟಿದ್ದಾರೆ. ಪ್ರಥಮವಾಗಿ ಸಂವಿಧಾನದ ಪೀಠಿಕೆಯನ್ನ ತಮಗೆ ಓದಿಸಿದ್ರು. ಅದರರ್ಥ ತಾವೆಲ್ಲರೂ ಸಹ ತಿಳ್ಕೊಳ್ಬೇಕಾಗುತ್ತೆ. ನಮ್ಮ ಯಾರ ಸಹೋದರರು ನಾಡಗೀತೆ ಆಡುವಾಗ ರಾಜಕೀಯದವರು ಓಟ್ ತಗೊಳಕ್ ಬರ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ರು. ಆ ಓಟಿನ ಮಹತ್ವ ಇನ್ನೂ ಸಹ ಜನಸಾಮಾನ್ಯರಿಗೆ ಅರ್ಥ ಆಗಿಲ್ಲ. ಅದೇನಾದ್ರೂ ಅರ್ಥ ಆಗಿದ್ರೆ ಸ್ಥಿತಿ ಬಹಳ ಸುಧಾರಣೆ ಆಗಬೇಕಾಗಿತ್ತು. ಸಂವಿಧಾನದ ಮೂಲ ಉದ್ದೇಶ ಸತೀಶ್ ಜಾರಕಿಹೊಳಿ ಅವ್ರಿಗಾಗಲಿ ಹರಿಪ್ರಸಾದ್ ಅವರಿಗೆ MLA MP ಮಂತ್ರಿ ಮಿನಿಸ್ಟರ್ ಮಾಡೋದಲ್ಲ. ಸಂವಿಧಾನದ ಮೂಲ ಆಶಯ ಸಮಾಜದ ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಈ ರಾಷ್ಟ್ರದ ಎಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಈ ಸಂವಿಧಾನ, ಇದನ್ನ ತಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ದೇಶದಲ್ಲಿ ಅತಿ ಹೆಚ್ಚಿನ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಯಾರಾದರೂ ಇದ್ರೆ ತಕ್ಷಣ ತಾವು ಹೇಳ್ಬೋದು ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರು ಅಂತ ಹೇಳಿ. ನನ್ನ ಅನುಭವ, ನನ್ನ ಭಾವನೆ, ಯಾರಾದರೂ ಈ ದೇಶದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ, ಶೋಷಣೆಗೆ ಒಳಗಾಗಿದ್ರೆ ಅದು ಎಲ್ಲ ಜಾತಿಯ ಮಹಿಳೆಯರು, ಅದರಲ್ಲೂ ಸಹ ದುರ್ಬಲ ವರ್ಗಕ್ಕೆ ಸೇರಿದಂತ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಸತೀಶ್ ಜಾರಕಿಹೊಳಿ ಅವರು ನಾನು ಯಾಕೆ ಬಹಳ ಇಷ್ಟ ಬಿದ್ದೆ ಅಂತ ಹೇಳಿದ್ರೆ, ಮೂಢನಂಬಿಕೆ ವಿರುದ್ಧ ಅಚಲವಾದ ಹೋರಾಟ, ಎಲ್ಲೂ ಸಹ ರಾಜಿ ಮಾಡಿಕೊಳ್ಳಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದವರು ಸಹ ಎಲ್ಲಾದ್ರೂ ಓಟ್ ಹೋಗ್ಬಿಡುತ್ತೆ ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಾರೆ. ಯಾಕಪ್ಪ ಅದು ಹೇಳುದು, ಯಾಕಪ್ಪ ಇದು ಹೇಳ್ಬಾರ್ದು ಅಂತ. ಧೈರ್ಯವಾಗಿ ಓಟ್ ಬರುತ್ತೋ ಬಿಡುತ್ತೋ ಇದು ನನ್ನ ನಂಬಿಕೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಅರ್ಥ ನಾಯಕರು ನಿಮಗೆ ಸಿಕ್ಕಿರೋದು ಬಹಳ ನೀವು ಪೂರ್ಣವಂತರು ಅಂತ ನಾನು ಹೇಳಿಕೆ ಬೀಳ್ತೇನೆ. ಯಾಕಂದ್ರೆ ಓಟ್ ಬಹಳಷ್ಟು ಕೆಲಸ ಮಾಡುತ್ತೆ. ನಂಬಿಕೆ ಅನ್ನೋದಿದೆ ನೋಡಿ, ಬಹಳಷ್ಟು ಜನ ನೀವು ಅರ್ಥ ಮಾಡ್ಕೊಂಡಿಲ್ಲ. ತಾಯಿ ಅಂತಕ್ಕಂಥದ್ದೇ ಸತ್ಯ, ತಾಯಿ ಅನ್ನೋದು ಸತ್ಯ. ನಂಬಿಕೆ ಅನ್ನೋದು ಅಪ್ಪ. ತಾಯಿ ಹೇಳ್ಬೇಕಿದೆ ನಿಮ್ಮ ಅಪ್ಪ ಅಂತ. ಆಮೇಲೆ ಅಪನಂಬಿಕೆ ಅನ್ನೋದು ಒಂದು ಬರುತ್ತೆ ಮಧ್ಯದಲ್ಲಿ. ಅಪನಂಬಿಕೆ ಆದಮೇಲೆ ಮೂಢನಂಬಿಕೆ. ಮೂಢನಂಬಿಕೆಯಲ್ಲೇ ಬಹಳಷ್ಟು ಶೋಷಣೆಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಹೇಳ್ತಾರೆ ಬಹಳ ದೊಡ್ಡ ಸಂಸ್ಕೃತಿ ಸಂಸ್ಕಾರ ನಮ್ಮಲ್ಲಿದೆ ಅಂತ ಹೇಳಿ. ನಾರಿಯ ನೇತ್ರ ಪೂಜ್ಯಂತೆ ರಮಂತೆ ಅತ್ಯಂತ ದೇವತಾ ಅಂತ ಹೇಳಿ. ಅಂದ್ರೆ ನಾರಿಯರನ್ನ ದೇವತೆ ಸಮಾನರಾಗಿ ನೋಡ್ತೀವಿ ಅಂತ ಹೇಳಿ ಕತೆ ಬಿಡ್ತಾ ಇರ್ತಾರೆ. ನಾರಿಯರ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ.
ನಾನು 2000